ವರ್ಷ. ನಾನು 5-6 ದಿನ ಹತ್ರ ಕಾಸು ಇಸ್ಕೊಂಡು ಬಡ್ಡಿಗೆ ನನ್ನ ಫ್ಯಾಕ್ಟ್ರಿ ಹತ್ರ ಹಾಕಿದ್ದೆ. ಆಮೇಲೆ ಫ್ಯಾಕ್ಟ್ರಿ ಬಿಟ್ಟು ಅರ್ಧ ಅಮೌಂಟ್ ಕೊಟ್ಬಿಟ್ಟು ಕೂಡ ಏನು ಅಮೌಂಟೇ ಕೊಟ್ಟಿಲ್ಲ, ನಿಮ್ಮ ಹತ್ರ ಪೇಪರ್ ಐತೆ ಆ ಥರ ಬಂದು ಬ್ಲ್ಯಾಕ್ ಮೇಲ್ ಮಾಡೋದು, ಮನೆ ಹತ್ರ 1 ಗಂಟೆಗೆ 2 ಗಂಟೆಗೆ ಬರೋದು, ಇದ್ದಾರೆ ಕರಿ ಅಂತ ಹೇಳೋದು, ನಮ್ಮ ಮಿಸ್ಸಸ್ ಹತ್ರ ಬಂದು ಟಾರ್ಚರ್ ಮಾಡೋದು. ನನಗೆ 2 ಮಕ್ಕಳು ಐತೆ. ನಾನೇನಾದ್ರು ಹೆಚ್ಚು ಕಡಿಮೆ ಆಗಿದ್ದರೆ ಏನಪ್ಪ ಕೊಡ್ತೀನಿ, ನೀನು ಹೇಳಿದರೆ ಕೂಡ ನಮಗೆ ಅಮೌಂಟ್ ಬೇಕು, ನೀವು ಏನಾದ್ರು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಈ ಆದಿಲ್ ಹತ್ರ 1 ಲಕ್ಷ ರೂಪಾಯಿ ತೊಗೊಂಡಿದ್ದೀನಿ. ಅವ್ರದ್ದೇ ಜಾಸ್ತಿ ಟಾರ್ಚರು. ಎಷ್ಟು ವಾಪಸ್ ಕೊಟ್ಟಿದ್ಯಾ? 50,000 ಕೊಟ್ಟಿದ್ದೀನಿ. ತಗೊಂಡಿದ್ದು 1 ಲಕ್ಷ ರೂಪಾಯಿ. ಇವಾಗ ಅವರು 1 ಲಕ್ಷ ಕೊಡಬೇಕು ಅಂತ ಇದ್ದಾರಾ? 1 ಲಕ್ಷ ಕೊಡಬೇಕು. 15 ದಿವಸಕ್ಕೆ 5,000, 15 ದಿವಸಕ್ಕೆ 5,000 ಕೊಡ್ತಾಯಿತ್ತು ವೀಕ್ಲಿ. ಅಲ್ಲ 15 ದಿವಸಕ್ಕೆ. ಇನ್ನೂ 3 ಜನ ಅಂದ್ರಲ್ಲ, ಇನ್ನಿಬ್ಬರು ಯಾರು? ಇನ್ನೊಬ್ಬರು ಖಲೀಲ್ ಅಂತ, ಅವ್ರಿಗೆ 1,5 ಲಕ್ಷ ತಗೊಂಡಿದ್ದೀನಿ. ತಿಂಗಳಿಗೆ ಒಂದು 6,500 ಕೊಡ್ತಾಯಿದ್ದೀನಿ. ಪೇಪರ್ನಾಗ 4,000 ಬರ್ತಿದ್ದಾರೆ ಅವರು. ಇಷ್ಟಿರಲಿ, ವಡ್ಡಿದು ಹಾಕೋದು ಬೇಡ, ನಿಮ್ಮ ಮನೆನಾಗ ಇದ್ದು ನೀವೇ ಇದು ಮಾಡಿ ಬಾಡಿಗೆ ಕೊಡಿ ಅಂತ ಬರ್ಕೊಳ್ಳೋಣ. ವಡ್ಡಿ ಬರ್ದಿದ್ರೆ ನಿಮಗೆ ಕೂಡ ಇದು ಆಗುತ್ತೆ, ನಮಗೆ ಕೂಡ. ಇನ್ನೊಬ್ಬರು ಕಾಜಾ, ಅವ್ರ ಹತ್ರ ಅವ್ರ ಹತ್ರ 1,50,000. ಇವಾಗ 1,50,000 1,50,000 ಇಬ್ಬರು ತೊಗೊಂಡಿದ್ದೀರಲ್ಲ, ಅವ್ರಿಗೆ ಎಷ್ಟು ಕೊಟ್ಟಿದ್ದೀರಾ ವಾಪಸ್? ಅವ್ರಿಗೆ ಖಲೀಲ್ ಅವ್ರಿಗೆ 75,000 ಕೊಟ್ಟಿದ್ದೀನಿ. ಕಾಜಾ ಅವ್ರಿಗೆ 60,000 ಕೊಟ್ಟಿದ್ದೀನಿ. ಅಂದರೆ ಇವರಿಬ್ಬರದ್ದು ಏನು ಪ್ರಾಬ್ಲಮ್ ಇಲ್ಲ? ಅವ್ರ ಕಾಜಾದು ಏನು ಪ್ರಾಬ್ಲಮ್ ಇಲ್ಲ. ಖಲೀಲ್ ಬಂದು ಜಾಸ್ತಿ ಇದು ಮಾಡೋದು, ಗಲಾಟೆ ಮಾಡೋದು, ಮನೆ ಹತ್ರ ಬೇಕಾದರೆ ನಮ್ಮ ಏರಿಯಾದಲ್ಲಿ ಬಂದು ಕೇಳಿ ಅವ್ರು ಕೂಡ ಹೇಳ್ತಾರೆ, ಹಿಂಗೆ ಮಾಡ್ತಾರೆ. ಅವ್ರು ಸಲ್ಮಾ ಅಂತ ಇದ್ದಾರೆ, ಅವರು ಸೆಟಲ್ಮೆಂಟ್ ಮಾಡಿಬಿಟ್ಟಿದ್ದೀನಿ. ₹1 ನಾವು ಬಾಕಿ ಇಲ್ಲ. ಒಂದು ಪೇಪರು ತೊಗೊಂಡು ಬಾಮ ಅಂತ ಹೇಳಿದರೆ ತೊಗೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. 1,50,000 ಇಸ್ಕೊಂಡಿದ್ದು ಪೂರ್ತಿ ಅಮೌಂಟ್ ಕೊಟ್ಬಿಟ್ಟಿದ್ದೀನಿ ಆ ಅಮ್ಮನಿಗೆ. ಮತ್ತೆ ಬಂದು ಗಲಾಟೆ ಮಾಡೋದು, ಮನೆ ಹತ್ರ ಇದು ಮಾಡೋದು, ಹಿಂಗೆ ಮಾಡ್ತಾಯಿದ್ದಾರೆ. ಇನ್ನೊಬ್ಬರು ಇದ್ದಾರೆ ಬೆಂಗಳೂರು ಅಹಮದ್ ಅಂತ, ಅವ್ರು ಬಂದು ಜಾಸ್ತಿ ಪ್ರಾಬ್ಲಮ್. ಅವ್ರಿಗೆ ಎಷ್ಟು ಕೊಡ್ಬೇಕು? 1,15,000 ಕೊಡಬೇಕು. ಅದ್ರನ್ನಾಗ ಎಷ್ಟು ಕೊಟ್ಟಿದ್ರು? 80,000 ಕಟ್ಬಿಟ್ಟಿದ್ದೀನಿ. ಇಲ್ಲ ಕೊಟ್ಟಿಲ್ಲ, ನನ್ನ ಹತ್ರ ಕಾರ್ಡ್ ಎಲ್ಲ ಐತೆ, ಕೊಡಬೇಕು, ನೀವು ಎಲ್ಲನೂ ಹೋಗು, ಇಲ್ಲ ಅಂದರೆ ಹೊಡಿಬಿಡ್ತೀನಿ, ಅಷ್ಟು ಬೈಪಾಸ್ ಹತ್ರ ಬಂದರೆ ಸಾಕು, ನಾನು ಬೆಂಗಳೂರಿಂದ ಅಲ್ಲೇ ಬಂದು ಮುರಿದಾಕ್ಬಿಡ್ತೀನಿ ಅಂತ ಹೇಳ್ತಾರೆ. ಎಲ್ಲರಿಗೂ ಬಡ್ಡಿ ಕಟ್ತಾ ಇದೆಯಾ? ಎಲ್ಲರಿಗೆ ಕಟ್ತಾ ಇದ್ದೀನಿ. 5-6 ಈ ರಾಮತ್ ಇದ್ದಾರಲ್ವ, 7 ವರ್ಷದಿಂದ ಕಟ್ಕೊಂಡು ಬರ್ತಾಯಿದ್ದೀನಿ. ಬೆಂಗಳೂರಿಂದ 5 ವರ್ಷದಿಂದ ಕಟ್ಕೊಂಡು ಹೋಗ್ತಾ ಇದ್ದೀನಿ. ಕಾಜಾಗೆ 2 ವರ್ಷ ಕೊಟ್ಟಿದ್ದೀನಿ ಅಷ್ಟೇ. ಈ ಆದಿಲ್ ಅವ್ರಿಗೆ ಜಾಸ್ತಿ ಕೊಟ್ಟಿದ್ದೀನಿ. ಈ ಆದಿಲ್ ಅವರು ಜಾಸ್ತಿ ನಮ್ಮದು ಪ್ರಾಬ್ಲಮ್ ಮಾಡಿಲ್ಲ. ಸರ್ ಅವ್ರ ಮೇಲೆ FIR ಆಗಬೇಕು, ಅವರಿಂದ ಕಾನೂನು ಏನೈತೆ ಅದು ಮಾಡಬೇಕು ಅಂತ. ಇವಾಗ ಅವರಿಂದನೇ ನೀನು ಹಿಂಗೆ ಮಾಡ್ಕೊಂಡು? ಅವರಿಂದಾನೇ. ಅವ್ರು ಬಂದು ನಾನು ಹೇಳಿದ್ದೀನಿ, ನಾನೇನಾದ್ರು ಕುಡಿಬಿಡ್ತೀನಿ ಅಂತ. ಕುಡಿ ಹೋಗೋ, ಆಮೇಲೆ ಬಂದು ನಿಮ್ಮ ಮನೆ ಹತ್ರ ಗಲಾಟೆ ಮಾಡಿ ನಮಗೆ ಗೊತ್ತು ಏನು ಮಾಡಬೇಕು, ಕಂಪ್ಲೇಂಟ್ ಕೊಡ್ತೀಯಾ, ಕಂಪ್ಲೇಂಟ್ ಕೊಡು. ನಾವು ಕೂಡ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ಏನೇನಾಗ್ತದೆ ಅದು ಪೂರ್ತಿ ಮಾಡ್ತೀನಿ ನಮ್ಮ ಕೈನಾಗ. ಯಾರಂಗೆ ಹೇಳಿದ್ದು? ಈ ಖಲೀಲ್ ಅವರು, ಆದಿಲ್ ಅವರು.